ನೋಡಿ, ನಿನ್ನೆನೂ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಅಥವಾ ಸಾಮರ್ಥ್ಯದ ಕೊರತೆ ಇಲ್ಲ. ಸಾಕಷ್ಟು ಜನ ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಬಹಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಬರೇ ನಾವು 15% ಅಷ್ಟೇ ಮಾಡಲಿಕ್ಕಾಗೋದು ನಮ್ಮ ಅಸೆಂಬ್ಲಿ ಸ್ಟ್ರೆಂತ್ ಮೇಲೆ. ಸೊ 33 ಜನಕ್ಕಿಂತ ನಾವು ದಾಟ್ಲಿಕ್ಕೆ ಆಗೋದಿಲ್ಲ. ನಾವು 135-140 ಜನ ಶಾಸಕರಿದ್ದಾಗ ಬರೀ 33 ಜನ ಆಯ್ಕೆ ಮಾಡೋದು ಬಹಳ ಕಷ್ಟ. ಪ್ರಾದೇಶಿಕವಾಗಿ ನಾವು ಅವರಿಗೆ ಪ್ರಾತಿನಿಧ್ಯತೆ ಕೊಡಬೇಕು, ಸಾಮಾಜಿಕ ನ್ಯಾಯ ನೋಡಬೇಕು, ಅನುಭವ ನೋಡಬೇಕು, ಯುವ ನಾಯಕತ್ವ ಬೆಳೆಸಬೇಕು. ಸಹಜವಾಗಿ ಇದು ಕಷ್ಟದ ಆಗುತ್ತೆ. ಆದರೆ ಇವೆಲ್ಲನೂ ಕೂಡ ಪರಿಗಣಿಸಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠರಿಂದ ಆಗಿದೆ. ಅಸಮಾಧಾನ ಇರೋದು ಸಹಜ. ಅದನ್ನ ವರಿಷ್ಠರು ಎಲ್ಲರಿಗೂ ವೈಯಕ್ತಿಕವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿನ್ನೆ ಕೆಲವು ನಮ್ಮ ಸ್ನೇಹಿತರು ಮಾತನಾಡಿದ್ದು ಕೇಳಿದೆ. ನಮ್ಮಿಂದ ಪಕ್ಷ ಇದೆ ಹೊರತು ಪಕ್ಷದಿಂದ ನಾವಿಲ್ಲ ಅಂತ ಹೇಳಿದ್ರು. ಇವಾಗ ಹೌದು, ನಾವು 4 ಸರಿ ಗೆದ್ದಿರ್ಬೋದು, 5 ಸರಿ ಗೆದ್ದಿರ್ಬೋದು, 6 ಸರಿ ಗೆದ್ದಿರ್ಬೋದು. ಆದರೆ ನಾನು ಏನೂ ಇರಲಾರ್ದಾಗ ನನಗೆ ಗುರುತಿಸಿ ಬಿಫಾರ್ಮ್ ಕೊಟ್ಟು ನಮ್ಮ ತತ್ವ ಸಿದ್ಧಾಂತವನ್ನು ನಂಬಿ ಜನರು ನಮಗೆ ಆಯ್ಕೆ ಮಾಡಿದ್ರಲ್ಲ ಆವಾಗ. ಸೊ ಹೀಗೆ ಪಕ್ಷದ ವಿರುದ್ಧವಾಗಿ, ಪಕ್ಷದ ನಾಯಕರ ವಿರುದ್ಧವಾಗಿ ಯಾರು ಪೋಷಣೆ ಮಾಡಿದ್ದಾರೆ ನಮ್ಮ ನಾಯಕತ್ವವನ್ನು, ಅದನ್ನ ಟೀಕೆ ಮಾಡೋದು ಸರಿಯಲ್ಲ. ನನ್ನಿಂದಾನೇ ಪಕ್ಷ ಇದೆ ಅಂತ ಹೇಳೋದು ಸರಿಯಲ್ಲ. ಹೌದು, ಇವಾಗ ನಾವೆಲ್ಲರೂ ದೊಡ್ಡ ನಾಯಕರಾಗಿರ್ಬೋದು, ಇವಾಗ ನನಗೇನೋ ಅವಕಾಶ ಸಿಕ್ಕಿರ್ಬೋದು. ಬಟ್ ದಟ್ ಡಸಂಟ್ ಮೇಕ್ ಮೀ ಬಿಗರ್ ದೆನ್ ದ ಪಾರ್ಟಿ. ನಾನು ಏನಿರಲಾರ್ದಾಗ ನಾನೇ ತಾನೇ ಕಾಂಗ್ರೆಸ್ ಕಚೇರಿ ಅಲ್ದಾಡ್ತಿದ್ದೆ ಬಿಫಾರ್ಮಿಗೆ. ನಾನೇ ತಾನೇ ಹೋಗಿ ನಮ್ಮ ನಾಯಕರ ಬಾಗಿಲು ಕಾಯ್ತಾ ಇದ್ದೆ. ನಾನೇ ತಾನೇ ಹೋಗ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಿ ಸ್ವಾಮಿ, ನಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅಂತ ಕೇಳಿದ್ದು. ಈಗ ದೊಡ್ಡ ನಾಯಕರ ಆದ ತಕ್ಷಣನೇ ನಾನು ಪಕ್ಷಕ್ಕೆ ವಿರುದ್ಧವಾಗಿ ಮಾತಾಡೋದು ಅಥವಾ ಪಕ್ಷಕ್ಕೆ ಟೀಕೆ ಮಾಡೋದು, ಪಕ್ಷದ ನಾಯಕರ ಆಯ್ಕೆಗಳನ್ನು ಟೀಕೆ ಮಾಡೋದು ಸರಿಯಲ್ಲ. ವಾಟ್ ಎವರ್. ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಯಾರನ್ನ ಕೊಟ್ರೆ ನಾವು ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀವಿ ಅಂತ. ಪಕ್ಷ ಕೊಟ್ಟದ್ದು ಎಲ್ಲರಿಗೂ ಗೊತ್ತಿದೆ. ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಬಹಳ ಕಷ್ಟದ ಕೆಲಸ. ಜನ ನೋಡ್ತಾ ಇದ್ದಾರೆ, ನಮ್ಮನ್ನು ಆಲಿಸ್ತಾ ಇದ್ದಾರೆ. ಯಾರು ಸಂಪುಟದಲ್ಲಿದ್ದಾರೆ ನಮ್ಮಂಥವರು ನಮಗೂ ನೋಡ್ತಾ ಇದ್ದಾರೆ. ಯಾರು ಕಾರ್ಯಕರ್ತರಿದ್ದಾರೆ ಅವರು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತೆ ಯಾರು ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರಿಗೆ ಕೂಡ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ. ನಾನು ನಮ್ಮ ಕಾರ್ಯಕರ್ತರಿಂದ ಇರೋದು. ನನ್ನ ಕಾರ್ಯಕರ್ತರು, ಚಿತ್ತಾಪುರ ಮತದಾರರು ಅಥವಾ ಚಿತ್ತಾಪುರ ನಮ್ಮ ನಾಯಕರು, ಕಾರ್ಯಕರ್ತರು ಇರಲಿಲ್ಲ ಅಂದರೆ ನಾನು ಇವತ್ತು ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಆಗಲ್ಲ. ನೀವು ದಿನ ಬಂದು ನನ್ನ ಹತ್ರ ಏನು ಬೈಟ್ ಕೇಳ್ತಾ ಇರಲಿಲ್ಲ. ಯಾರಿಂದ ಬಂದಿದ್ದೀನಿ, ಹೇಗೆ ಬಂದಿದ್ದೀನಿ, ಯಾವ ಪಕ್ಷ ತತ್ವ ಸಿದ್ಧಾಂತದಿಂದ ಬಂದಿದ್ದೀನಿ ಅಂದ್ಬಿಟ್ಟು ನನ್ನಲ್ಲಿ ಅರಿವಿರಬೇಕು. ಒಂದ್ಸರಿ ಆಗಿರ್ತೀನಿ, ಒಂದ್ಸರಿ ಆಗದೆ ಇರಬಹುದು. ಈಗ ವೀರೇಂದ್ರ ಪಾಟೀಲ್ ಸಾಹೇಬ್ರು ಇದ್ದಾಗ ಖರ್ಗೆ ಸಾಹೇಬ್ರು, ಧರ್ಮಸಿಂಗ್ ಸಾಹೇಬ್ರು ಆಗಿರಲಿಲ್ಲ. ಈಗ ನೀವೇ ಎಷ್ಟು ಸರಿ ಪ್ರಸಾರ ಮಾಡಿದ್ದೀರಾ, ಸ್ಟೋರಿಗಳು ಮಾಡಿದ್ದೀರಾ, ಅರ್ಧ ಗಂಟೆ ಮಾಧ್ಯಮದಲ್ಲಿ ವಿಶೇಷ ಸ್ಟೋರಿಗಳು ಮಾಡಿದ್ದೀರಾ. ಏನು ಖರ್ಗೆ ಸಾಹೇಬ್ರು ಎಷ್ಟು ಸರಿ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು ಅಂತ. ಈ ಹಿಂದಿಂದ ಬಿಡಿ, ಈಗ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನಡುವೆ ಏನು ಮಾತುಕತೆ ಆದಾಗ ಆವಾಗ ಕೂಡ ತಾವು ಪ್ರಸಾರ ಮಾಡಿದ್ದೀರಾ. ಒಂದ್ಸರಿಯಾನ ಖರ್ಗೆ ಸಾಹೇಬರು ಏನಾದರೂ ಅನ್ಯಾಯ ಆಗಿದೆ ಪಕ್ಷದಿಂದ ಅಂತ ಹೇಳಿದಾರ ಅಥವಾ ಪಕ್ಷದ ವಿರುದ್ಧವಾಗಿ ನಡ್ಕೊಂಡಿದಾರ? ನಾನು ಹೇಳ್ದಂಗೆ ನನಗಿವತ್ತು ಸ್ಥಾನಮಾನ ಸಿಕ್ಕಿರಬಹುದು, ಅದಕ್ಕೆ ನಾನು ಪಕ್ಷಕ್ಕೆ ಚಿರಋಣಿಯಾಗಿದ್ದೇನೆ, ಕಾರ್ಯಕರ್ತರಿಗೆ ಚಿರಋಣಿಯಾಗಿದ್ದೇನೆ. ನಾಳೆ ನನಗೆ ಈ ಜವಾಬ್ದಾರಿಯನ್ನು ಬಿಟ್ಟು ಇಲ್ಲಪ್ಪ ನೀನು ಹೋಗಿ ಕಲಬುರಗಿನಲ್ಲಿ ದುಡಿಬೇಕು, ಯಾದಗಿರಿನಲ್ಲಿ ದುಡಿಬೇಕು, ಉತ್ತರ ಕನ್ನಡದಲ್ಲಿ ದುಡಿಬೇಕು ಅಂದ್ರೆ ಕೂಡ ನಾನು ರೆಡಿ ಇರಬೇಕು. ಎಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್.
ಯಾರ್ಯಾರು ಭಾಳಷ್ಟು ಜನ ಡಿಸರ್ವಿಂಗ್ ಇದ್ದಾರೆ, ಭಾಳಷ್ಟು ಜನ ಹಿರಿಯರಿದ್ದಾರೆ. ಅವ್ರ ಅನುಭವ ನಮ್ಮ ಪಕ್ಷಕ್ಕೂ ಬೇಕು, ಸರ್ಕಾರಕ್ಕೂ ಬೇಕು. ದೇರ್ ಈಸ್ ನೋ ಡಿನೈಯಿಂಗ್ ದಟ್. ಯಾರ ಕೆಲಸ ಚಿಕ್ಕದು ದೊಡ್ಡದು ಅಂತ ಅಲ್ಲ, ಯಾರ ವರ್ಚಸ್ಸು ಚಿಕ್ಕದು ದೊಡ್ಡದು ಅಂತಾನೂ ಇಲ್ಲ. ಆದರೆ ಪಕ್ಷದ ವರ್ಚಸ್ದಿಂದ ನಾವಿದ್ದೀವಿ ಅಂತ ನಾವು ಮರಿಬಾರ್ದು, ಅಷ್ಟೇ ನನ್ನ ಮನವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.